ಕರ್ನಾಟಕ ಬಿಜೆಪಿಯಲ್ಲಿ ಈಗ ಹೈಡ್ರಾಮಾ ಶುರುವಾಗಿದೆ. ಒಂದು ಕಡೆ ವಿಜಯೇಂದ್ರ ಮತ್ತು ಯತ್ನಾಳ್ ನಡುವೆ ಬಹಿರಂಗ ಸಮರ, ಮತ್ತೊಂದು ಕಡೆ ನಾಯಕತ್ವದ ಕೊರತೆಯಿಂದ ಕಂಗೆಟ್ಟಿರುವ ಕಾರ್ಯಕರ್ತರು. ಈ ಎಲ್ಲ ಗೊಂದಲಗಳಿಗೆ ಬ್ರೇಕ್ ಹಾಕಲು ಬಿಜೆಪಿ ಹೈಕಮಾಂಡ್ ಈಗ ಉತ್ತರ ಪ್ರದೇಶದ ಮಾದರಿಯನ್ನು ಕರ್ನಾಟಕದಲ್ಲಿ ಜಾರಿಗೆ ತರಲು ಮುಂದಾಗಿದೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಹೇಗೆ ಕೇಸರಿ ಪಡೆಯನ್ನ ಮುನ್ನಡೆಸ್ತಾರೋ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಒಬ್ಬ ಪ್ರಭಾವಿ ಮಠದ ಶ್ರೀಗಳಿಗೆ ರಾಜ್ಯ ಬಿಜೆಪಿಯ ಜವಾಬ್ದಾರಿಯನ್ನ ನೀಡಲು ದೆಹಲಿ ನಾಯಕರು ಪ್ಲಾನ್ ಮಾಡಿದ್ದಾರೆ ಎಂಬ ದೊಡ್ಡ ಚರ್ಚೆ ಈಗ ಕರ್ನಾಟಕದ ರಾಜಕೀಯ ವಲಯದಲ್ಲಿ ಸಂಚಲನವನ್ನೇ ಮೂಡಿಸಿದೆ. ಆ ಪ್ರಭಾವಿ ಸ್ವಾಮೀಜಿ ಯಾರು? ಇದರಿಂದ ಯತ್ನಾಳ್ ಮತ್ತು ವಿಜೇಂದ್ರ ಬಣಕ್ಕೆ ದೊಡ್ಡ ಹೊಡೆತ ಬೀಳುತ್ತಾ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕದ ರಾಜಕೀಯದಲ್ಲಿ ಬಿಜೆಪಿಯು ಒಂದು ವಿಶಿಷ್ಟವಾದ ಕಷ್ಟದ ಹಂತದಲ್ಲಿದೆ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ನಂತರ ಪಕ್ಷವು ತನ್ನ ಎರಡನೇ ಹಂತದ ನಾಯಕತ್ವವನ್ನ ಕಂಡುಕೊಳ್ಳಲು ಒಂದು ರೀತಿಯಲ್ಲಿ ಸಾಕಷ್ಟು ಕಷ್ಟದ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಪ್ರಸ್ತುತ ಕಂಡು ಬರ್ತಾ ಇರುವ ನಾಯಕತ್ವದ ಕೊರತೆ, ಬಣ ರಾಜಕೀಯ ಮತ್ತು ಸೈದ್ಧಾಂತಿಕ ಸಂಘರ್ಷಗಳು ಹೈಕಮಾಂಡ್ಗೆ ದೊಡ್ಡ ಸವಾಲಾಗಿ ಪರಿಣಮಿಸಿವೆ. ಹೀಗಾಗಿನೇ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರ ಮಾದರಿಯನ್ನ ಅನುಸರಿಸಿ ಕರ್ನಾಟಕದಲ್ಲಿಯೂ ಒಬ್ಬ ಪ್ರಭಾವಿ ಮಠಾಧೀಶರನ್ನು ಅಥವಾ ಸ್ವಾಮೀಜಿಯನ್ನು ರಾಜಕೀಯದಲ್ಲಿ ಮುನ್ನೆಲೆಗೆ ತರಲು ಬಿಜೆಪಿ ಗಂಭೀರವಾಗಿ ಚರ್ಚೆಯನ್ನ ನಡೆಸ್ತಾ ಇದೆ. ಸ್ನೇಹಿತರೆ, ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲು BS ಯಡಿಯೂರಪ್ಪ ಅವರ ವೈಯಕ್ತಿಕ ವರ್ಚಸ್ಸು ಮತ್ತು ಲಿಂಗಾಯತ ಮತ ಬ್ಯಾಂಕ್ ಪ್ರಮುಖ ಕಾರಣವಾಗಿತ್ತು. ಆದರೆ ಇವರು ಆಕ್ಟಿವ್ ರಾಜಕಾರಣದಿಂದ ನಿವೃತ್ತಿಯನ್ನ ಘೋಷಿಸಿದ ನಂತರ ಪಕ್ಷದಲ್ಲಿ ಒಂದು ರೀತಿಯ ನಾಯಕತ್ವದ ಶೂನ್ಯತೆ ನಿರ್ಮಾಣವಾಗಿದೆ. ಹೈಕಮಾಂಡ್ BY ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡುವ ಮೂಲಕ ಈ ಶೂನ್ಯತೆಯನ್ನ ತುಂಬಲು ಪ್ರಯತ್ನಿಸಿದರೂ ಕೂಡ ಇದು ಪಕ್ಷದೊಳಗೆ ಹೊಸ ಬಣ ರಾಜಕೀಯ ಬಿರುಕುಗಳನ್ನು ಸೃಷ್ಟಿಸಿದೆ. ವಿಜೇಂದ್ರ ಅವರ ನೇಮಕವು ಪಕ್ಷದ ಹಿರಿಯ ನಾಯಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರ ಅಸಮಾಧಾನಕ್ಕೆ ಕಾರಣವಾಗಿದೆ. ಇದು ಕೇವಲ ವೈಯಕ್ತಿಕ ಹಿತಾಸಕ್ತಿಗಳ ಸಂಘರ್ಷವಲ್ಲ, ಬದಲಿಗೆ ಇದು ವಂಶ ರಾಜಕಾರಣದ ವಿರುದ್ಧದ ಹೋರಾಟ ಎಂದು ಬಣ್ಣಿಸಲಾಗ್ತಾ ಇದೆ. ಯತ್ನಾಳ್ ಅವರ ಉಚ್ಚಾಟನೆಯು ಈ ಸಂಘರ್ಷದ ತೀವ್ರತೆಯನ್ನ ಎತ್ತಿ ತೋರಿಸುತ್ತದೆ. ಪಕ್ಷದ ಆಂತರಿಕ ಶಿಸ್ತನ್ನ ಕಾಪಾಡಲು ಹೈಕಮಾಂಡ್ ಈ ಕ್ರಮವನ್ನ ಕೈಗೊಂಡಿದ್ರೂ ಕೂಡ ಯತ್ನಾಳ್ ಬಣವು ರಾಜ್ಯದಾದ್ಯಂತ ಪ್ರವಾಸವನ್ನ ಮಾಡಿ ವಿಜೇಂದ್ರ ಮತ್ತು ಯಡಿಯೂರಪ್ಪ ಅವರ ವಿರುದ್ಧ ಜನಮತ ರೂಪಿಸಲು ಮುಂದಾಗಿದೆ. ಇನ್ನು ಸ್ನೇಹಿತರೆ, ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರನ್ನು ಮುಖ್ಯಮಂತ್ರಿಯಾಗಿ ನೇಮಿಸಿದ ನಿರ್ಧಾರವು ದೇಶದ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆಯನ್ನೇ ತಂದಿತ್ತು. ಒಬ್ಬ ಸನ್ಯಾಸಿ ಆಡಳಿತದ ಚುಕ್ಕಾಣಿಯನ್ನ ಹಿಡಿಯುವುದು ಸೈದ್ಧಾಂತಿಕ ನಿಷ್ಠೆ ಮತ್ತು ಕಠಿಣ ನಿರ್ಧಾರಗಳಿಗೆ ದಾರಿಯಾಯಿತು. ಕರ್ನಾಟಕದಲ್ಲಿಯೂ ಅಂತಹದ್ದೇ ಮಾದರಿಯನ್ನ ತರಬೇಕು ಎಂಬ ಒತ್ತಾಯ ಯತ್ನಾಳ್ ಅವರಂತಹ ನಾಯಕರಿಂದ ಕೇಳಿಬರ್ತಾ ಇದೆ. ಯತ್ನಾಳ್ ಅವರ ಪ್ರಕಾರ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಯೋಗಿ ಮಾದರಿಯಲ್ಲಿ ದೇಶ ವಿರೋಧಿಗಳನ್ನು ಮತ್ತು ಹಿಂದೂ ವಿರೋಧಿಗಳನ್ನು ಎದುರಿಸಲಾಗುವುದು. ಕರ್ನಾಟಕದ ಪಾಲಿಗೆ ಯೋಗಿ ಆದಿತ್ಯನಾಥ್ ಅವರ ಮಾದರಿಯು ಕೇವಲ ಆಡಳಿತಾತ್ಮಕ ಶೈಲಿಯಲ್ಲ, ಬದಲಿಗೆ ಇದು ಜಾತಿ ರಾಜಕಾರಣದ ಬಂದ ಬಾಹುಗಳಿಂದ ಪಕ್ಷವನ್ನ ಮುಕ್ತಗೊಳಿಸುವ ತಂತ್ರವೂ ಆಗಿರಬಹುದು. ಲಿಂಗಾಯತ ಮತ್ತು ಒಕ್ಕಲಿಗ ಎಂಬ ಎರಡು ದೊಡ್ಡ ಸಮುದಾಯಗಳ ನಡುವಿನ ಸಮತೋಲನವನ್ನ ಕಾಪಾಡಲು ರಾಜಕೀಯ ನಾಯಕರಿಗಿಂತಲೂ ಒಬ್ಬ ತಟಸ್ಥ ಸ್ವಾಮೀಜಿ ಹೆಚ್ಚು ಸೂಕ್ತ ಎಂಬ ಚರ್ಚೆ ಹೈಕಮಾಂಡ್ ಮಟ್ಟದಲ್ಲಿ ನಡೆಯುತ್ತಿದೆ ಎಂದು ಮೂಲಗಳು ತಿಳಿಸಿವೆ. ಇನ್ನು ಕರ್ನಾಟಕದಲ್ಲಿ ಮಠಗಳು ಕೇವಲ ಧಾರ್ಮಿಕ ಕೇಂದ್ರಗಳಲ್ಲ, ಇವು ಸಾಮಾಜಿಕ ಮತ್ತು ಶೈಕ್ಷಣಿಕ ಅಧಿಕಾರದ ಕೇಂದ್ರಗಳೂ ಹೌದು. ಯಾವುದೇ ರಾಜಕೀಯ ಪಕ್ಷವು ಮಠದ ಬೆಂಬಲವಿಲ್ಲದೆ ರಾಜ್ಯದಲ್ಲಿ ಗೆಲ್ಲಲು ಸಾಧ್ಯವಿಲ್ಲ ಎಂಬುವುದು ಸಾರ್ವಕಾಲಿಕ ಸತ್ಯ. ಹೈಕಮಾಂಡ್ ಈಗ ಒಬ್ಬ ಸ್ವಾಮೀಜಿಯನ್ನು ರಾಜಕೀಯ ಮುನ್ನೆಲೆಗೆ ತರುವ ಮೂಲಕ ಒಂದೇ ಏಟಿಗೆ ಎರಡು ಹಕ್ಕಿಗಳನ್ನು ಹೊಡೆಯಲು ಯೋಜಿಸಿದೆ. ಒಂದು ಕಡೆ ಪಕ್ಷದೊಳಗಿನ ಬಣ ರಾಜಕೀಯಕ್ಕೆ ಅಂತಿಮ ತೆರೆಯನ್ನ ಎಳೆಯುವುದು, ಮತ್ತೊಂದೆಡೆ ಹಿಂದುತ್ವದ ಅಜೆಂಡಾವನ್ನ ಗಟ್ಟಿಗೊಳಿಸುವುದು. ಸ್ನೇಹಿತರೆ, ಯೋಗಿ ಮಾದರಿಯ ಅಡಿಯಲ್ಲಿ ಕರ್ನಾಟಕ ಬಿಜೆಪಿಯ ಜವಾಬ್ದಾರಿ ವಹಿಸಿಕೊಳ್ಳಬಲ್ಲ ಸಮರ್ಥ ಸ್ವಾಮೀಜಿಗಳ ಹೆಸರುಗಳು ಈಗ ಸಾರ್ವಜನಿಕವಾಗಿ ಸಾಕಷ್ಟು ಚರ್ಚೆಯಾಗ್ತಾ ಇವೆ. ಈ ಪೈಕಿ ಕೆಲವು ಪ್ರಮುಖ ಹೆಸರುಗಳು ಮತ್ತು ಅವುಗಳ ರಾಜಕೀಯ ಮಹತ್ವವನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಚರ್ಚೆಯಲ್ಲಿ ಅತ್ಯಂತ ಬಲವಾಗಿ ಕೇಳಿ ಬರ್ತಾ ಇರುವ ಹೆಸರು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರದ್ದು. ಇವರ ಆಯ್ಕೆಗೆ ಕೆಲವು ಪ್ರಮುಖ ಕಾರಣಗಳು ಕೂಡ ಇವೆ. ನಾಥ ಪರಂಪರೆಯ ಸಂಬಂಧ. ಯೋಗಿ ಆದಿತ್ಯನಾಥ್ ಅವರು ಗೋರಖ್ನಾಥ್ ಮಠದ ಸನ್ಯಾಸಿಯಾಗಿದ್ದು, ಆದಿಚುಂಚನಗಿರಿ ಮಠವು ಕೂಡ ದಕ್ಷಿಣ ಭಾರತದ ನಾಥ ಪರಂಪರೆಯ ಅತ್ಯಂತ ದೊಡ್ಡ ಕೇಂದ್ರವಾಗಿದೆ.
ಈ ಸೈದ್ಧಾಂತಿಕ ಸಾಮ್ಯತೆಯು ಯೋಗಿ ಆದಿತ್ಯನಾಥ್ ಮತ್ತು ನಿರ್ಮಲಾನಂದನಾಥ ಸ್ವಾಮೀಜಿಯವರ ನಡುವೆ ನಿಕಟ ಸಂಬಂಧವನ್ನು ಕಲ್ಪಿಸಿದೆ. ಯೋಗಿಯವರು ಕರ್ನಾಟಕಕ್ಕೆ ಭೇಟಿ ನೀಡಿದಾಗಲೆಲ್ಲ ಈ ಮಠಕ್ಕೆ ಭೇಟಿ ನೀಡುವುದು ಸಾಮಾನ್ಯ. ಇನ್ನು ಶೈಕ್ಷಣಿಕ ಹಿನ್ನೆಲೆ, ಸ್ವಾಮೀಜಿಯವರು ಪೂರ್ವಾಶ್ರಮದಲ್ಲಿ ಐಐಟಿಯಲ್ಲಿ ಎಂಟೆಕ್ ಪದವಿಯನ್ನ ಪಡೆದ ಪ್ರತಿಭಾವಂತರಾಗಿದ್ದಾರೆ. ಆಧುನಿಕ ತಂತ್ರಜ್ಞಾನ ಮತ್ತು ಅಭಿವೃದ್ಧಿಯ ಬಗ್ಗೆ ಇವರಿಗಿರುವಂತಹ ದೃಷ್ಟಿಕೋನವು ಯುವ ಪೀಳಿಗೆಯನ್ನ ಸೆಳೆಯಲು ಬಿಜೆಪಿಗೆ ಸಹಾಯವಾಗಬಹುದು. ಇನ್ನು ಜಾತಿ ಸಮೀಕರಣ, ಕರ್ನಾಟಕದಲ್ಲಿ ಬಿಜೆಪಿ ಈಗ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಿದೆ. ಒಕ್ಕಲಿಗ ಸಮುದಾಯದ ಅತ್ಯುನ್ನತ ಮಠದ ಶ್ರೀಗಳನ್ನ ಮುನ್ನೆಲೆಗೆ ತರುವುದು ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯನ್ನ ಗಟ್ಟಿಗೊಳಿಸಲು ಮತ್ತು ಜೆಡಿಎಸ್ ಜೊತೆಗಿನ ಸಂಬಂಧವನ್ನ ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ಇನ್ನು ರಾಜಕೀಯ ತಟಸ್ಥತೆ, ಇವರು ಎಲ್ಲಾ ಪಕ್ಷದ ನಾಯಕರೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಿದ್ದಾರೆ. ಡಿಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಇಬ್ಬರು ಇವರನ್ನ ಗೌರವಿಸುತ್ತಾರೆ. ಇದು ಪಕ್ಷದೊಳಗಿನ ಭಿನ್ನಾಭಿಪ್ರಾಯಗಳನ್ನು ಶಮನಗೊಳಿಸಲು ಸೂಕ್ತ ವ್ಯಕ್ತಿತ್ವವಾಗಿದೆ. ಇನ್ನು ಎರಡನೆಯದ್ದು ಲಿಂಗಾಯತ ಪಂಚಮಸಾಲಿ ಸಮುದಾಯದ ಮೀಸಲಾತಿ ಹೋರಾಟದ ಮೂಲಕ ರಾಜ್ಯ ಮಟ್ಟದ ನಾಯಕರಾಗಿ ಹೊರಹೊಮ್ಮಿರುವ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ. ಹೋರಾಟದ ವ್ಯಕ್ತಿತ್ವ, ಸಮುದಾಯದ ಹಿತಾಸಕ್ತಿಗಾಗಿ ಪಾದಯಾತ್ರೆಗಳನ್ನು ನಡೆಸಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ ಇವರ ಶೈಲಿಯು ಆಕ್ಟಿವ್ ರಾಜಕೀಯಕ್ಕೆ ಪೂರಕವಾಗಿದೆ. ಇನ್ನು ಹಿಂದುತ್ವದ ಒಲವು, ಇತ್ತೀಚೆಗೆ ಇವರ ಕೆಲವು ಭಾಷಣಗಳಲ್ಲಿ ಹಿಂದುತ್ವ ಮತ್ತು ಹಿಂದೂಗಳ ಹಕ್ಕುಗಳ ಬಗ್ಗೆ ಪ್ರಕಾರವಾದ ಮಾತುಗಳು ಕೇಳಿ ಬರ್ತಾ ಇವೆ. ಇದು ಬಿಜೆಪಿಯ ಸೈದ್ಧಾಂತಿಕ ಹಾದಿಗೆ ಹೊಂದಿಕೆಯಾಗುತ್ತದೆ. ಇನ್ನು ಯತ್ನಾಳ್ ಬಣದ ಬೆಂಬಲ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೋರಾಟಗಳಿಗೆ ಸ್ವಾಮೀಜಿಯವರ ಪೂರ್ಣ ಬೆಂಬಲವಿದೆ. ಇದು ವಿಜೇಂದ್ರ ವಿರೋಧಿ ಬಣಕ್ಕೆ ದೊಡ್ಡ ಬಲವನ್ನ ನೀಡಿದಂತಾಗುತ್ತದೆ. ಇನ್ನೊಬ್ಬ ಆಕ್ಟಿವ್ ಸ್ವಾಮೀಜಿ ಅಂದ್ರೆ ವಚನಾನಂದ ಸ್ವಾಮೀಜಿಯವರು. ಇವರು ಯೋಗ ಮತ್ತು ಆಧ್ಯಾತ್ಮದ ಮೂಲಕ ಪ್ರಸಿದ್ಧರಾಗಿದ್ದರೂ ರಾಜಕೀಯ ವೇದಿಕೆಗಳಲ್ಲಿ ಹೆಚ್ಚು ಕಾಣಿಸಿಕೊಳ್ತಾ ಇದ್ದಾರೆ. ಅಮಿತ್ ಶಾ ಮತ್ತು ಇತರ ಕೇಂದ್ರ ನಾಯಕರೊಂದಿಗೆ ಇವರು ನೇರ ಸಂಪರ್ಕವನ್ನ ಹೊಂದಿದ್ದಾರೆ ಎಂಬುದು ರಹಸ್ಯವೇನೂ ಅಲ್ಲ. ಮಂತ್ರಿ ಮಂಡಲದ ವಿಸ್ತರಣೆ ಮತ್ತು ಸಮುದಾಯದ ಪ್ರಾತಿನಿಧ್ಯದ ವಿಷಯದಲ್ಲಿ ಇವರು ಈ ಹಿಂದೆ ಬಹಿರಂಗವಾಗಿ ತಮ್ಮ ನಿಲುವನ್ನ ತಾಳಿ ಸುದ್ದಿಯಾಗಿದ್ರು. ಇವರನ್ನು ಜವಾಬ್ದಾರಿಯುತ ಸ್ಥಾನಕ್ಕೆ ತರುವ ಮೂಲಕ ಲಿಂಗಾಯತ ಉಪಜಾತಿಗಳ ಅಸಮಾಧಾನವನ್ನ ಹೋಗಲಾಡಿಸಲು ಹೈಕಮಾಂಡ್ ಯೋಜಿಸಿರಬಹುದು. ಇನ್ನು ನಾಲ್ಕನೆಯದಾಗಿ ಉಡುಪಿಯ ಪೇಜಾವರ ಶ್ರೀಗಳು ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದ ಟ್ರಸ್ಟ್ನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇವರ ರಾಷ್ಟ್ರೀಯ ಮಟ್ಟದ ಇಮೇಜ್ ಬಿಜೆಪಿಗೆ ದೊಡ್ಡ ಆಸ್ತಿಯಾಗಿದೆ. ಆದರೂ ಇವರು ಆಡಳಿತಾತ್ಮಕ ಜವಾಬ್ದಾರಿಗಿಂತ ಸೈದ್ಧಾಂತಿಕ ಮಾರ್ಗದರ್ಶಕರಾಗಿಯೇ ಇರುವ ಸಾಧ್ಯತೆ ಹೆಚ್ಚು. ಕರ್ನಾಟಕ ಬಿಜೆಪಿಯ ನಾಯಕತ್ವದ ಬಿಕ್ಕಟ್ಟು ಈಗ ಅಂತಿಮ ಘಟ್ಟಕ್ಕೆ ತಲುಪಿದೆ. ಯತ್ನಾಳ್ ಮತ್ತು ವಿಜೇಂದ್ರ ನಡುವಿನ ಸಂಘರ್ಷವು ಪಕ್ಷವನ್ನ ದುರ್ಬಲಗೊಳಿಸುತ್ತಾ ಇರುವುದನ್ನ ಹೈಕಮಾಂಡ್ ಸಹಿಸೋದಿಲ್ಲ. ಯೋಗಿ ಮಾದರಿಯ ಚರ್ಚೆಯು ಕೇವಲ ಗಾಳಿ ಸುದ್ದಿಯಲ್ಲ, ಇದು ಪಕ್ಷದ ಅಸ್ತಿತ್ವದ ಉಳಿವಿನ ಪ್ರಶ್ನೆಯಾಗಿದೆ. ಇನ್ನು ನಿಮ್ಮ ಪ್ರಕಾರ ರಾಜ್ಯದಲ್ಲಿ ಯೋಗಿ ಮಾದರಿಯ ಸರ್ಕಾರ ಬರುತ್ತಾ ಇಲ್ವಾ ಅನ್ನೋದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್